ಮನುಷ್ಯ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಎನ್ನುವಂಥ ಮಾತನ್ನು ಕೇಳಿರ್ತೀರಿ. ಇದು ಮನುಷ್ಯ ದುಡ್ಡಿಗೋಸ್ಕರ ದೇವರಿಗೂ ಮೋಸ ಮಾಡ್ತಾನೆ ಅನ್ನುವಂತಹ ಸುದ್ದಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕೋಟ್ಯಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರು, ವಂತಿಗೆಯನ್ನು ಕೊಟ್ಟಿದ್ರು. ಆ ದೇಣಿಗೆಯ ದುಡ್ಡನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಬಹಳ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಮಂದಿರ ನಿರ್ಮಾಣ ವಿಷಯದಲ್ಲಿ ಮಾತ್ರ ಅಲ್ಲ, ಮಂದಿರ ನಿರ್ವಹಣೆ ವಿಷಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಅಕ್ರಮ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣಕ್ಕೆ ಲೆಕ್ಕವೇ ಇಲ್ಲದಂತಾಗಿದೆ ಎನ್ನುವಂಥ ಆರೋಪ ಕೇಳಿಬರ್ತಿದೆ ಮತ್ತು ಇದರ ಬಗ್ಗೆ ವ್ಯಾಪಕವಾದಂತಹ ಚರ್ಚೆ ಆಗ್ತಿದೆ. ಇಂತಹ ಚರ್ಚೆ ಆಗ್ತಿರುವ ಕಾರಣಕ್ಕೋಸ್ಕರನೇ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿದೆ. ಆ ತನಿಖಾ ತಂಡ ಈಗಾಗಲೇ ಸುಮಾರು 60 ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಅದರಲ್ಲಿ ಕನ್ನಡಿಗ ಗೋಪಾಲ್ ಕೂಡ ಒಬ್ಬ. ಗೋಪಾಲ್ ಯಾರು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ಈ ಅಕ್ರಮ ಏನು, ಅಯೋಧ್ಯೆ ವಿಷಯದಲ್ಲಿ ದೇಣಿಗೆ ವಿಷಯದಲ್ಲಿ ಯಾವ ರೀತಿ ಹಣವನ್ನು ಸಂಗ್ರಹಣೆ ಮಾಡಲಾಯಿತು, ಮಂದಿರ ನಿರ್ವಹಣೆ ಯಾವ ರೀತಿ ಆಗ್ತಿದೆ ಎನ್ನುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ಹಿಂದೆ ನೋಡಿದ್ರೆ ಇಟ್ಟಿಗೆ ಸಂಗ್ರಹದಲ್ಲೂ ಕೂಡ ದೊಡ್ಡ ಮಟ್ಟದ ಅಕ್ರಮ ಆಗಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅದಾದಮೇಲೆ ಆ ಆರೋಪ ತಣ್ಣಗಾಗಿತ್ತು. ಈಗ ಮಂದಿರ ನಿರ್ಮಾಣ ಮಾಡಲಿಕ್ಕೋಸ್ಕರ ಇಡೀ ದೇಶಾದ್ಯಂತ ಕೋಟ್ಯಂತರ ರೂಪಾಯಿ ಹಣವನ್ನು ದೇಣಿಗೆ ರೂಪದಲ್ಲಿ, ವಂತಿಗೆ ರೂಪದಲ್ಲಿ ಸಂಗ್ರಹ ಮಾಡಿದಾರಲ್ಲ, ಅದಕ್ಕೆ ಲೆಕ್ಕ ಇಟ್ಟಿಲ್ಲ ಅನ್ನುವಂಥ ಮಾತು ಕೇಳಿಬರ್ತಿದೆ. ಹೇಗೆ ಅಂದರೆ, ಬಹಳಷ್ಟು ಜನ ಉದ್ಯಮಿಗಳು, ಭಕ್ತರು, ಸ್ವಲ್ಪ ದುಡ್ಡು ಕೊಡುವಂಥವ್ರು ಇದ್ದಾರೆ, ಕೋಟ್ಯಂತರ ರೂಪಾಯಿ ದೇಣಿಗೆ ಕೊಟ್ಟವರು ಇದ್ದಾರೆ. ಇದೆಲ್ಲವನ್ನ ರಾಮ ಮಂದಿರ ಟ್ರಸ್ಟು ಸಂಗ್ರಹ ಮಾಡಿದೆ. ಆದರೆ ಲೆಕ್ಕವನ್ನು ಕೊಟ್ಟಿಲ್ಲ. ಲೆಕ್ಕ ಯಾರಿಗೆ ಕೊಟ್ಟಿಲ್ಲ? ಓಕೆ, ಜನಕ್ಕೆ ಕೊಟ್ಟಿಲ್ಲ ಅಂದರೆ ಬೇರೆ ವಿಷಯ. ಟ್ರಸ್ಟಿಗೆ ಲೆಕ್ಕ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ. ಅದರಿಂದಾಗನೇ ಈ ವಿಷಯ ಈಗ ಹೊರಗಡೆ ಬಂದಿರೋದು. ಮತ್ತು ಈಗ ವಿಚಾರಣೆಗೆ ಒಳಪಡಿಸಿರೋದು ಯಾರನ್ನ? ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚಂಪತ್ ರಾಯ್ ಎನ್ನುವಂಥವ್ರನ್ನ, ಅಂದರೆ ಅವರೇ ಮುಖ್ಯ ಅಲ್ಲಿ. ಅವರನ್ನೇ SIT ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಲ್ಲದೆ ಟ್ರಸ್ಟ್ನಲ್ಲಿರುವಂತಹ ಅಧಿಕಾರಿಗಳು, ಮಂದಿರದಲ್ಲಿ ಕೆಲಸ ಮಾಡ್ತಿರುವಂತಹ ಇತರೆ ನೌಕರರು, ಟ್ರಸ್ಟ್ನ ಇತರೆ ಟ್ರಸ್ಟಿಗಳು, ಇವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ದೇಣಿಗೆ ಸಂಗ್ರಹದಲ್ಲಿ ಬಂದಂಥ ಎಲ್ಲ ದುಡ್ಡು ಟ್ರಸ್ಟ್ ಅಕೌಂಟ್ಗೆ ಬಂದಿಲ್ಲ ಅನ್ನುವಂತಹ ಒಂದು ಗುಮಾನಿ ಇದೆ. ಎರಡನೇದು, ಅದಕ್ಕೆ ಲೆಕ್ಕ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಿದೆ. ಇದು ಮಂದಿರ ನಿರ್ವಹಣೆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ, ನಿರ್ಮಾಣ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಿರ್ವಹಣೆ ವಿಷಯಕ್ಕೆ ಬಂದರೆ ನೋಡಿ, ಪ್ರತಿ ತಿಂಗಳು ರಾಮ ಮಂದಿರಕ್ಕೆ ಸುಮಾರು 25 ಲಕ್ಷ ಜನ ಭೇಟಿ ಕೊಡ್ತಾರೆ. ಕುಂಭಮೇಳದ ಸಂದರ್ಭದಲ್ಲಿ ಸುಮಾರು 1 ಕೋಟಿ ಜನ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅದಲ್ಲದೆ ಭಕ್ತರು ರಾಮ ಮಂದಿರಕ್ಕೆ ದವಸ, ಧಾನ್ಯ, ಎಣ್ಣೆ, ತುಪ್ಪ, ಇತರ ಸಾಮಾನುಗಳನ್ನು ನೀಡ್ತಾರೆ ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯನ್ನು ನೀಡಿದ್ದಾರೆ. ಅದಲ್ಲದೆ ದೇಣಿಗೆಯನ್ನು ಕೊಡ್ತಿದ್ದಾರೆ, ಹುಂಡಿಗೆ ಕಾಣಿಕೆಗಳನ್ನು ಹಾಕ್ತಿದ್ದಾರೆ. ಇದ್ಯಾವುದಕ್ಕೂ ಲೆಕ್ಕ ಸಿಗ್ತಾ ಇಲ್ಲ. ಮತ್ತು ಯಾವುದೇ ಲಿಖಿತ ಆದೇಶ ಇಲ್ಲದೆ ಅಲ್ಲಿ ಕೆಲವರು ಹಣಕಾಸು ವ್ಯವಹಾರವನ್ನು ಮಾಡ್ತಿದ್ದಾರೆ. ಇದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದಂಗೆ 60 ಜನರ ವಿಚಾರಣೆಯನ್ನು ಮಾಡಿದೆ. ಅದರಲ್ಲಿ ಕನ್ನಡಿಗ ಗೋಪಾಲ್ ಕೂಡ ಒಬ್ಬರು. ಈ ಗೋಪಾಲ್ ಯಾರು ಅಂತಂದರೆ, ಉತ್ತರ ಕರ್ನಾಟಕ ಮೂಲದವರು, RSSನ ಮುಖಂಡ. ಇವರು ಮೊದಲು ಉತ್ತರ ಕರ್ನಾಟಕ ಪ್ರಾಂತದಲ್ಲಿ RSSನಲ್ಲಿ ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿದರು. ಅದಾದಮೇಲೆ ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಭಾರತದ ಸಂಘಟನಾ ಕಾರ್ಯದರ್ಶಿಯಾಗಿ ಇವರಿಗೆ ನೇಮಿಸಲಾಯಿತು. ಅನಂತರದಲ್ಲಿ ಅವರು ಅಯೋಧ್ಯೆಗೆ ತೆರಳಿದ್ರು. ಅಂದರೆ ದಕ್ಷಿಣ ಭಾರತದ ಸಂಘಟನಾ ಕಾರ್ಯದರ್ಶಿ ಆಗ್ತಿದ್ದಂಗೆ ಅವರಿಗೆ ಉತ್ತರ ಪ್ರದೇಶಕ್ಕೆ ಹೋಗಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟರು ಸಂಘದವರು. ಅದರಿಂದಾಗಿ ಉತ್ತರ ಪ್ರದೇಶಕ್ಕೆ ಹೋದರು. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೋಕ್ಕಿಂತ ಮೊದಲೇ ಅಲ್ಲಿಗೆ ಹೋಗಿ ಈ ದೇಣಿಗೆ ಮತ್ತು ವಂತಿಗೆ ಸ್ವೀಕಾರ, ಅದರ ನಿರ್ವಹಣೆ ಇದೆಲ್ಲವನ್ನು ನೋಡ್ಕೊಳ್ತಾ ಇದ್ರು. ಸುಮಾರು 5 ವರ್ಷದಿಂದ ಗೋಪಾಲ್
ಉತ್ತರ ಪ್ರದೇಶದಲ್ಲೇ ಇದ್ದಾರೆ, ಅಯೋಧ್ಯೆನಲ್ಲೇ ಇದ್ದಾರೆ. ಅಲ್ಲಿನ ರಾಮ ಮಂದಿರ ನಿರ್ಮಾಣದ ವಿಷಯವನ್ನು ನೋಡ್ಕೊಂಡಿದ್ರು, ಈಗ ನಿರ್ವಹಣೆಯನ್ನು ಕೂಡ ನೋಡ್ಕೊಳ್ತಿದ್ದಾರೆ. ಅದರಿಂದಾಗಿ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವರಿಂದ ಹೆಚ್ಚಿನ ಮಾಹಿತಿಗಳು ಸಿಕ್ಕಿದವೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಕ್ಕಿದವೆ. ಮತ್ತು ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಇದ್ರ ಬಗ್ಗೆ ವರದಿಯನ್ನು ಕೂಡ ಮಾಡಿದೆ. ಹೆಚ್ಚಿನ ಮಾಹಿತಿಗೆ ನೀವು ಅದನ್ನು ನೋಡಬಹುದು. ಒಟ್ಟಾರೆಯಾಗಿ ಈ ಅಯೋಧ್ಯೆ ದೇಣಿಗೆ ಅಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರಿಂದ ಹಿಡಿದು ಕನ್ನಡಿಗ ಗೋಪಾಲ್ವರೆಗೆ, ಅಧಿಕಾರಿಗಳವರೆಗೆ, ನೌಕರರವರೆಗೆ ಎಲ್ಲರ ಮೇಲೂ ಕೂಡ ಅನುಮಾನ ಮೂಡೋ ರೀತಿಯಲ್ಲಿ ಇದೆ ಪರಿಸ್ಥಿತಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಮನುಷ್ಯ ದುಡ್ಡಿಗೋಸ್ಕರ ದೇವರಿಗೂ ಮೋಸ ಮಾಡ್ತಾನೆ ಅಂತ. ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ಇವರು. ಭಕ್ತಿ ಹೆಸರಿನಲ್ಲಿ ಭಕ್ತರನ್ನ ಮೂರ್ಖರನ್ನಾಗಿ ಮಾಡ್ತಿರೋರು ಇವರು. ಬೇರೆ ಬೇರೆ ವಿಷಯಗಳಲ್ಲಿ ದುಡ್ಡು ಮಾಡ್ತಾರೆ, ರಾಜಕೀಯ ಮಾಡ್ತಾರೆ, ಇಟ್ಸ್ ಓಕೆ. ಆದರೆ ದೇವರ ಹೆಸರಿನಲ್ಲಿ ಜನರ ಧಾರ್ಮಿಕ ಭಾವನೆಗಳ ವಿಷಯದಲ್ಲೂ ಕೂಡ ಈ ರೀತಿಯಾಗಿ ತಪ್ಪೆಸಗ್ತಿದ್ದಾರೆ, ಅಕ್ರಮವನ್ನು ಮಾಡ್ತಿದ್ದಾರೆ, ದೇವರ ದುಡ್ಡನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪಗಳು ಬಂದಿದ್ದಾವೆ. ಅದರಲ್ಲೂ ಕನ್ನಡಿಗನೊಬ್ಬನ ಮೇಲೂ ಕೂಡ ಆ ಥರದೊಂದು ಆರೋಪ ಬಂದಿದೆ. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದೆ, ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಕೂಡ ಬುಕ್ಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.